ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಫೈನಲಿ ನಿಮ್ಮೆಲ್ಲರ ಒತ್ತಾಯದ ಮೇರೆಗೆ ನಮ್ಮ ಮನೇಲಿ ಜಿಯೋ ಫೈಬರ್ ಹಾಕ್ಸ್ಕೊಂಡಿದ್ದೀನಿ ಕಣ್ರಪ್ಪ. ಆಲ್ರೆಡಿ ನನ್ನ ಹತ್ರ ಒಂದು ಬ್ರಾಡ್ಬ್ಯಾಂಡ್ ಇತ್ತು ಆ್ಯಕ್ಟಿಂದು, 6 ತಿಂಗಳಿಗೆ ರೀಚಾರ್ಜ್ ಮಾಡಿಸ್ಕೊಂಡಿದ್ದೀನಿ. ನೀವೆಲ್ಲ ಫೋರ್ಸ್ ಮಾಡಿದ್ರಿ ನಿಮ್ಮ ಮನೇಲಿ ಜಿಯೋ ಫೈಬರ್ ಹಾಕ್ಸ್ಕೊಳ್ಳಿ, ರಿವ್ಯೂ ಮಾಡಿ ಯಾವ ರೀತಿ ಅಂತ. ಸೊ ಕೊನೆಗೂ ಹಾಕ್ಸ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ಹಾಕ್ಸ್ಕೊಳ್ಳೋದು, ಮೆಥಡು ಮತ್ತು ಸ್ಪೀಡ್ ಹೆಂಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ರಿವ್ಯೂ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಈ ಒಂದು ಜಿಯೋ ಫೈಬರ್ ಬ್ರಾಡ್ಬ್ಯಾಂಡನ್ನು 3 ದಿನ ಮುಂಚೆ ಆರ್ಡರ್ ಮಾಡಿದ್ದು ಆಯಿತಾ. 3 ದಿನ ಮುಂಚೆ ಆರ್ಡರ್ ಮಾಡಿದೆ, ಮೊನ್ನೆ ತಂದ್ಬಿಟ್ಟು ಹಾಕೊಟ್ಟೋದ್ರು ನನಗೆ. 1-2 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದನ್ನು ಆರ್ಡರ್ ಮಾಡೋದಕ್ಕೆ 2 ವೇ ಇದೆ ಆಯಿತಾ. ಒಂದು ವೆಬ್ಸೈಟ್ ಮುಖಾಂತರ ಅಥವಾ ಮೈ ಜಿಯೋ ಅಪ್ಲಿಕೇಶನ್ ಮುಖಾಂತರ ನೀವು ಆನ್ಲೈನಲ್ಲಿ ರಿಜಿಸ್ಟರ್ ಆಗ್ಬೋದು, ಅಥವಾ ನಿಮ್ಮ ಲೋಕಲಲ್ಲಿ ಕೇಬಲ್ನವ್ರು ಇರ್ತಾರೆ ಗೊತ್ತಾ, ಆ ರೀತಿ ಜಿಯೋ ಫೈಬರ್ನವ್ರು ಇರ್ತಾರೆ. ಅವ್ರಿಗೆ ಟಾರ್ಗೆಟ್ ಇರುತ್ತೆ, ತಿಂಗಳಿಗೆ ಇಷ್ಟು ಮಾಡಲೇಬೇಕು ಅಂತ. ಆ ರೀತಿ ಕೆಲವು ಜನ ಇರ್ತಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮನೆಗೆ ಬಂದುಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ಫೋಟೋ ಗಿಟ ತಗೊಂಡು ಹೋಗ್ತಾರೆ. ಸೊ ಫೋಟೋ, ಆಧಾರ್ ಕಾರ್ಡು ಏನೋ ತೊಗೊಂಡೋದ್ರು. ಸುಮಾರು ಒಂದು 5 ನಿಮಿಷದಲ್ಲ ಮುಗೀತು ರಿಜಿಸ್ಟ್ರೇಷನ್ನು. ಮುಂದಿನ ದಿನ ನಿಮಗೆ ಇನ್ಸ್ಟಾಲೇಷನಿಗೆ ಕಳಿಸ್ತಾರೆ ಆಯಿತಾ. ಸೊ ನಮ್ಮನೆ ಮುಂದೆ ಒಂದು ಕಂಬ ಇದೆ, ನಮ್ಮನೆ ಮುಂದೆ ಒಂದು ಕಂಬ ಇದೆ ಜಿಯೋ ಫೈಬರಿಂದು, ಗಮನಿಸ್ತಾ ಇರೋ ತೋರಿಸ್ತಾ ಇದ್ದೀನಿ. ಆ ಒಂದು ಕಂಬ ಹತ್ರ ಇದೆ ಅಂತಂದರೆ ತುಂಬ ಈಸಿ. ಮನೆಯಿಂದ ಡೈರೆಕ್ಟಾಗಿ ಅಲ್ಲಿಂದ ಒಂದು ಕೇಬಲ್ ಕೊಡ್ತಾರೆ ನಿಮಗೆ, ತುಂಬ ಸಿಂಪಲ್ಲು. ನೀವು ಆರ್ಡರ್ ಮಾಡಬೇಕಾದ್ರೆ 2 ಥರ ಪ್ಲಾನ್ ಇದೆ ಆಯಿತಾ. ಒಂದು 1,500 ರೂಪಾಯಿಂದು ಮತ್ತು ಇನ್ನೊಂದು 2,500 ರೂಪಾಯಿಂದು. ನೀವೇನಾದರೂ 1,500 ರೂಪಾಯಿಂದು ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಂತ ಅಂದರೆ, ನಾನು 1,500 ರೂಪಾಯಿ ಮಾಡಿದ್ದೀನಿ. ನಿಮಗೆ ಒಂದೇ ಒಂದು ಬಾಕ್ಸ್ ಕೊಡ್ತಾರೆ ಆಯಿತಾ. ಈ ಒಂದು ಬಾಕ್ಸ್ ಒಳಗೆ ನಿಮಗೆ ಮಾಡೆಮ್ ಕಮ್ ವೈಫೈ ರೂಟರ್ ಇರುತ್ತೆ ಆಯಿತಾ. ಗಮನಿಸ್ತಾ ಇದ್ದೀರಾ, ತೋರಿಸ್ತಾ ಇದ್ದೀನಿ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಗಮನಿಸ್ತಾ ಇದ್ದೀರಾ, ಈ ರೀತಿ ಒಂದು ವೈಫೈ ರೂಟರ್ ಸಿಗುತ್ತೆ. ಅದನ್ನು ಬಿಟ್ಟರೆ ಕೆಳಗಡೆ ವೈರ್ಗಳು, ಟೆಲಿಫೋನ್ ಕೇಬಲ್ಲು, ನಾರ್ಮಲ್ ಲ್ಯಾನ್ ಕೇಬಲ್ಲು, ಪವರ್ ಅಡಾಪ್ಟರು ಎಲ್ಲ ಅದರೊಳಗಿರುತ್ತೆ. ನಿಮಗೆ ಈ ಒಂದು ರೂಟರ್ ಏನಿದೆ, ಇದು ಡ್ಯುಯಲ್ ಬ್ಯಾಂಡ್ ರೂಟರ್ ಆಗಿರುವಂಥದ್ದು. ಅಂದರೆ ಡ್ಯುಯಲ್ ಬ್ಯಾಂಡ್ ಅಂತ ಅಂದರೆ 2.4 GHz ರೂಟರ್ ಸಿಗುತ್ತೆ, ಜೊತೆಗೆ 5 GHz ರೂಟರ್ ಕೂಡ ಸಿಗುತ್ತೆ. ಬರೀ ಈ ಒಂದು ರೂಟರ್ನೇ ಆನ್ಲೈನ್ ಪರ್ಚೇಸ್ ಮಾಡ್ತೀನಿ ಅಂತಂದರೆ 2,500 ರೂಪಾಯಿ ಆಗಿಬಿಡುತ್ತೆ ಆಯಿತಾ. ಡ್ಯುಯಲ್ ಬ್ಯಾಂಡ್ ರೂಟರ್ಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಈ ಒಂದು ರೂಟರ್ನಲ್ಲಿ ನೀವು ಜಿಯೋ ಬಿಟ್ಬಿಟ್ಟು ಬೇರೆ ಯಾವ ಬ್ರಾಡ್ಬ್ಯಾಂಡನ್ನು ಯೂಸ್ ಮಾಡೋದಕ್ಕಾಗಲ್ಲ ಆಯಿತಾ. ಜಸ್ಟ್ ಜಿಯೋಗೋಸ್ಕರ ಮಾಡಿರುವಂಥದ್ದು, ಬೇರೆದು ವರ್ಕ್ ಆಗಲ್ಲ. ಓಕೆನಾ. ಇದು ಮಾಡಮ್ ರೀತಿಯಲ್ಲೂ ಕೆಲಸ ಮಾಡುತ್ತೆ ಇಂಟರ್ನೆಟ್ಟಿಗೆ ಇದು, ಮತ್ತು ರೂಟರ್ ಅಂದರೆ ವೈಫೈ ರೂಟರ್ ಕೆಲಸ ಮಾಡುತ್ತೆ. ಯಾವುದೇ ಆ್ಯಂಟನ ಇಲ್ಲ ಆಯಿತಾ. ನಮ್ಗೆ ಗೊತ್ತಿಲ್ಲ ಯಾವ ರೀತಿ ಸಿಗ್ನಲ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ, ಯಾವುದೇ ಆ್ಯಂಟನ ನೀಡೇ ಇಲ್ಲ ಅವರು. ಸೊ ಒಟ್ಟಿಗೆ ನನಗೊಂದು ಸಿಗ್ನಲ್ ಲಾಸ್ ಅಂತೂ ಏನೂ ಆಗಲಿಲ್ಲ. ಸ್ವಲ್ಪ 5 GHz ಯೂಶ್ವಲಿ ತುಂಬ ಕಡಿಮೆ ಡಿಸ್ಟೆನ್ಸಿಗೆ ಕವರ್ ಆಗುತ್ತೆ ಆಯಿತಾ. 2.4 GHz ಪರವಾಗಿಲ್ಲ, ಒಂದು ಲೆವೆಲಿಗಿದೆ. ಅವ್ರು ಬರ್ತಾರೆ, ಈ ಒಂದು ರೂಟ್ರನ್ನ ಕೊಡ್ತಾರೆ ನಿಮಗೆ. ಆ ಕಂಬದಿಂದ ಒಂದು ವೈರ್ ತೊಗೊಂಬರ್ತಾರೆ. ಆ ವೈರನ್ನು ಈ ಒಂದು ಏನು ಮಾಡಮ್ ಕೊಟ್ಟಿದ್ದಾರೆ, ರೂಟ್ರ್ ಕಮ್ ಮಾಡಮ್, ಅದಕ್ಕೆ ಪ್ಲಗ್ ಮಾಡ್ತಾರೆ, ಆ್ಯಕ್ಟಿವೇಶನ್ ಮಾಡ್ತಾರೆ. ಮುಂಚೆ ರೆಡ್ ಲೈಟ್ ಬರ್ತಿರುತ್ತೆ, ಆಮೇಲೆ ಗ್ರೀನ್ ಲೈಟ್ ಬರೋಕ್ಕೆ ಶುರುವಾಗುತ್ತೆ. ಗ್ರೀನ್ ಲೈಟ್ ಬಂದಮೇಲೆ ಆ್ಯಕ್ಟಿವೇಶನ್ ಆಯಿತು ಅಂತಾರೆ. ನಿಮ್ಗೆ ಒಂದು ನಂಬರ್ ಕೊಡ್ತಾರೆ ಆಯಿತಾ. ಈ ಒಂದು ಜಿಯೋ ಫೈಬರ್ಗೆ ಒಂದು ಡಿಫ್ರೆಂಟ್ ಮೊಬೈಲ್ ನಂಬರ್ ರೀತಿ ಒಂದು ನಂಬರ್ ಕೊಡ್ತಾರೆ ನಿಮಗೆ, ಅದು ಲ್ಯಾಂಡ್ಲೈನ್ ನಂಬರ್ ಆಯಿತಾ. ಈ ಒಂದು ರೂಟರಿಗೆ ನೀವು ಬೇಕಾದರೆ ಈ ಒಂದು ಏನು ಮಾಡಮ್ ಕಮ್ ರೂಟರ್ ಇದೆ, ಅದಕ್ಕೆ ನೀವು ಟೆಲಿಫೋನ್ ಲ್ಯಾಂಡ್ಲೈನ್ ಸಿಗುತ್ತೆ ಗೊತ್ತಾ, ಟೆಲಿಫೋನ್ ಒಂದು ಡಯಲ್ ಮಾಡೋದು ನಾವು. ಆ ರೀತಿ ಟೆಲಿಫೋನ್ ನಿಮ್ಗೆ 500-600 ರೂಪಾಯಿಗೆ ಆನ್ಲೈನ್ ಸಿಗುತ್ತೆ ಆಯಿತಾ. ಅದನ್ನು ತೊಗೊಂಡ್ಬಿಟ್ಟು ಕನೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ಆ ಫೋನಿಗೆ ಕಾಲ್ ಮಾಡಿದ್ರೆ ನೀವು ಲ್ಯಾಂಡ್ಲೈನ್ ಫೋನ್ ರೀತಿ ಕೂಡ ಯೂಸ್ ಮಾಡ್ಬೋದು. ಅನ್ಲಿಮಿಟೆಡ್ ಕಾಲ್ಸ್ ಇದೆ ನಿಮಗೆ, ವಿಡಿಯೋ ಕಾಲು, ಲೈಕ್ ಅನ್ಲಿಮಿಟೆಡ್ ಇಂಟರ್ನೆಟ್ ಆಯ್ತಲ್ಲ. ಪ್ಲಾನ್ ಸ್ಟಾರ್ಟಿಂಗ್ ಇರೋ ನನಗೆ ಸದ್ಯಕ್ಕೆ ಟ್ರಯಲ್ ಅಂತ ತೊಗೊಂಡಿರೋದು ಆಯಿತಾ. ಇದರಲ್ಲಿ ಫುಲ್ ಕಂಪ್ಲೀಟ್ ಅನ್ಲಿಮಿಟೆಡ್ ನಿಮಗೆ ಎಷ್ಟಾರು ಯೂಸ್ ಮಾಡ್ಕೊಬೋದು. ಬಟ್ ಲಿಮಿಟ್ ಇದೆ. ಒಂದು ಡಾಟಾ ಕ್ಯಾಪ್ ಅಂತ ಕೊಟ್ಟಿದ್ದಾರೆ ಆಯಿತಾ. 3,300 GB ತಿಂಗಳಿಗೆ ನೀವು ಡಾಟಾ ಕ್ಯಾಪ್ ಇರುವಂಥದ್ದು. ತಲೆಗೆಡಿಸ್ಕೊಂಬೇಡಿ, 3,300 GB ನೀವು ಖಾಲಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆಯಿತಾ. ನಾನೇ ಹೆವಿ ಡಾಟಾ ಯೂಸರ್ ಆಯಿತಾ. ನಾನೇ 1 TB ಕಷ್ಟಪಟ್ಟರೆ 1 TB ಯೂಸ್ ಮಾಡ್ಬೋದು ನಾನು. ಫುಲ್ ಕಂಪ್ಲೀಟಾಗಿ 4K ಸ್ಟ್ರೀಮ್ ಮಾಡಿದ್ರಿ ಅಂದ್ರೂ ಮ್ಯಾಕ್ಸಿಮಮ್ ನನಗೆ ಅನಿಸ್ತೀವಿ ಒಂದು 2 TB, ಮ್ಯಾಕ್ಸಿಮಮ್ 2 TB ಕಂಟಿನ್ಯೂಸ್ ಆಗಿ ಓಡಿಸ್ತಾ ಇದ್ದಾನೆ. 2 TB ಖಾಲಿ ಮಾಡ್ಬೋದು. 3,300 TB ಖಾಲಿ ಮಾಡೋದು ಅಷ್ಟು ಈಸಿ ಅಲ್ಲ. ಮಾಡ್ಬೋದು, ಮಾಡಲೇಬೇಕು ಅಂತಂದರೆ, ಬಟ್ ಅಷ್ಟು ಈಸಿ ಅಲ್ಲ. ಓಕೆನಾ. ನನಗೆ ಬಂದಿರುವಂಥದ್ದು 150 MB/s ಸ್ಪೀಡು ಆಯಿತಾ. ಸೊ ನೀವು ಏನಾದರೂ 1,500 ಕೊಟ್ಬಿಟ್ಟು ಈ ಒಂದು ಪ್ಲ್ಯಾನ್ ತೊಗೊಳ್ತೀನಿ ಅಂತಂದರೆ ಒಂದು 150 MB/s ಸ್ಪೀಡ್ ಸಿಗುತ್ತೆ ನಿಮಗೆ. ಯಾವುದೇ OTT ಆ್ಯಪ್ಸ್ಗಳು ನಿಮಗೆ ಸಿಗಲ್ಲ ಈ ಒಂದು 1,500 ಇದರಲ್ಲಿ. ಜಸ್ಟ್ ನೀವು ಒಂದು ರೂಟ್ರ್ ಕೊಟ್ಟು ಹೋಗ್ತಾರೆ ನಿಮಗೆ, ನೀವು ಮೊಬೈಲ್ ಮುಖಾಂತರ ಅಥವಾ ಲ್ಯಾನ್ ಮುಖಾಂತರ ನಿಮ್ಮ ಕಂಪ್ಯೂಟರ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಬೋದು. ಮತ್ತು ಇನ್ನೊಂದು ಪ್ಲ್ಯಾನ್ ಇರುವಂಥದ್ದು 2,500 ರೂಪಾಯಿಂದ ಆಯಿತಾ. ಈ ಒಂದು ಬಾಕ್ಸ್ನ ಜೊತೆಗೆ ಇನ್ನೊಂದು ಆ್ಯಂಡ್ರಾಯ್ಡ್ ಜಿಯೋ TV ಗೊತ್ತಲ್ವಾ, ಜಿಯೋ TVದೊಂದು ಮಾಡಮ್ ಸಿಗುತ್ತೆ. ಅದನ್ನ ಬೇಕಾದ್ರೆ ನಾನು ಮುಂದಿನ ತಿಂಗಳು ಸಪ್ರೇಟ್ ರಿವ್ಯೂ ಬೇಕಾದ್ರೆ ಮಾಡ್ತೀನಿ ಅದ್ರ ಬಗ್ಗೆ. ಅದನ್ನು ಹಾಕ್ಸ್ಕೊಂಬಿಟ್ಟು ಅದನ್ನು ಬೇಕಾದ್ರೆ ನೀವು ಸದ್ಯಕ್ಕೆ ತೊಗೊಂಬಿಟ್ಟು ಬೇಕಾದ್ರೆ ನೆಕ್ಸ್ಟ್ ಮಂತ್ ಬೇಕಾದ್ರೆ ಆ ಒಂದು ಪ್ಲಾನ್ ಬೇಕಾದ್ರೆ ನೀವು ಚೂಸ್ ಮಾಡ್ಬೋದು ಆಯಿತಾ, ನೆಕ್ಸ್ಟ್ ಮಂತು ಬೇರೆ ಪ್ಲಾನಲ್ಲಿ. ಬಟ್ ನಾನು ಸದ್ಯಕ್ಕೆ ಇದೊಂದು ತೊಗೊಂಡಿದ್ದೀನಿ. ಬೇಕಾದ್ರೆ ಮುಂದಿನ ತಿಂಗಳು ಅದನ್ನು ಬೇಕಾದ್ರೆ ಮಾಡ್ತೀನಿ ನಾನು. ಓಕೆನಾ. ಸೊ ನಿಮ್ಗೆ ಅದು 2,500 ರೂಪಾಯಿ ತೊಗೊಂಡ್ರಿ ಅಂತಂದರೆ ಒಂದು ಈಗೇನು ಆ್ಯಂಡ್ರಾಯ್ಡ್ TV ಬಾಕ್ಸ್ ಬರುತ್ತೆ ಗೊತ್ತಾ, ಒಂದು ಈ ಮೊನ್ನೆ TV ಸ್ಟಿಕ್ ನಾನು ಅನ್ಬಾಕ್ಸ್ ಮಾಡಿದ್ನಲ್ಲ, ಆ ರೀತಿ ಒಂದು HDMI ಮುಖಾಂತರ ನೀವು ನಿಮ್ಮ TV ಕನೆಕ್ಟ್ ಮಾಡ್ಕೊಬೋದು. TV ಬಾಕ್ಸ್ ಅದೇ 4K TV ಬಾಕ್ಸು ಜಿಯೋದು. ಅದರೊಳಗೆಲ್ಲ ಅಪ್ಲಿಕೇಶನ್ ಇರುತ್ತೆ. ಮಾಮೂಲಿ ಆ್ಯಂಡ್ರಾಯ್ಡ್ TV ಥರ ಅಷ್ಟೇ, ಅದಿನ್ನೇನೂ ಇಲ್ಲ ಆಯಿತಾ. ಇದರಿಂದ ಒಂದು ಲ್ಯಾನ್ ಕೇಬಲ್ಲು
ಈ ಒಂದು ಜಿಯೋ ಟಿ ವಿ ಬಾಕ್ಸ್ ಸಿಗುತ್ತೆ ಅಷ್ಟೇ, ಏನೂ ಇಲ್ಲ. ಅದೊಂದು ಆ್ಯಂಡ್ರಾಯ್ಡ್ ಟಿ ವಿ ಅಷ್ಟೇ, ಏನೂ ಇಲ್ಲ. ಆ್ಯಂಡ್ರಾಯ್ಡ್ ಟಿ ವಿ ಅಷ್ಟೇ ನಿಮಗೆ. ಅದರಲ್ಲಿ ನಿಮಗೆ OTT ಪ್ಲ್ಯಾಟ್ಫಾರ್ಮ್ಗಳೆಲ್ಲ ಸಿಗುತ್ತೆ ಆಯಿತಾ. ಅದ್ರಲ್ಲಿ ಡಿಫ್ರೆಂಟ್ ಪ್ಲ್ಯಾನ್ ಇದೆ. ತುಂಬ ಇಷ್ಟ ಆಯಿತು ನನಗೆ ಆಯಿತಾ. ನೀವೇನಾದರೂ ಈ ಒಂದು ಡೈಮಂಡ್ ಪ್ಲಸ್ ನೀವೇನಾದರೂ ಅಂದರೆ ಒಂದು ತಿಂಗಳಿಗೆ 1,500 ಪ್ಲಸ್ ಟ್ಯಾಕ್ಸಿನ ಏನಾದರೂ ಪ್ಲ್ಯಾನ್ ಹಾಕ್ಸ್ಕೊಡ್ತೀರಾ ಅಂತಂದರೆ 300 MB ಪ್ಲಸ್ ಸಿಗುತ್ತೆ ನಿಮಗೆ. ಆ ಒಂದು ಪ್ಲ್ಯಾನಲ್ಲಿ ನಿಮಗೆ ಎಲ್ಲ OTT ಪ್ಲ್ಯಾಟ್ಫಾರ್ಮ್ಗಳು, ಅಮೆಝಾನ್ ಪ್ರೈಮ್ ಆಗಿರ್ಬೋದು, ಜೊತೆಗೆ ನಿಮಗೆ ನೆಟ್ಫ್ಲಿಕ್ಸ್ ಬೇಸಿಕ್ಸನ್ನು ಕೊಡ್ತಿದ್ದಾರೆ ಆಯಿತಾ. ನೆಟ್ಫ್ಲಿಕ್ಸ್ ಬೇಸಿಕ್ಸನ್ನು ನೀವು ಪರ್ಚೇಸ್ ಮಾಡ್ತೀರ ಅಂದರೆ ₹500 ಆಗುತ್ತೆ ನಿಮಗೆ. ಬರೀ ನೆಟ್ಫ್ಲಿಕ್ಸ್ ಬೇಸಿಕ್ಸ್ ತೊಗೋತೀನಿ ಅಂದರೆ ₹500 ಆಗುತ್ತೆ. ಅದನ್ನು ನಿಮಗೆ ಈ ಒಂದು ₹1,800 ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಆಗುತ್ತೆ ಆಯಿತಾ. ಅದನ್ನು ಅವರು ಅದರೊಳಗೆ ಕೊಡ್ತಾ ಇದ್ದಾರೆ ಆಯಿತಾ. ನನಗೆ ಅನಿಸ್ತಂಗೆ ಒಂದು ಒಳ್ಳೆ ಪ್ಲ್ಯಾನ್ ಅಂತ ನನಗೆ ಅನಿಸುತ್ತೆ ಆಯಿತಾ. ನನಗೆ ಅನಿಸ್ತಂಗೆ ಪ್ಲ್ಯಾನು ಮತ್ತು ರೇಟ್ನ ಚೆಕ್ ಮಾಡೋದು. ಆ್ಯಕ್ಚುಲಿ ಈ ಅಯೋನ್ ಆಗಿರ್ಬೋದು, ಟಿಕೋನ್ ಆಗಿರ್ಬೋದು, ಈ ರೀತಿ ಬೇರೆ ನೆಟ್ವರ್ಕ್ ಬ್ರಾಡ್ಬ್ಯಾಂಡ್ಗಳಿದ್ದಾವೆ ಆಯಿತಾ ಬೆಂಗಳೂರಿನಲ್ಲಿ. ಅವ್ರು ಇನ್ನೂ ಕಡಿಮೆ ಬೆಲೆಗೆ ಇಂಟರ್ನೆಟ್ನ ಕೊಡ್ತಾರೆ. ಆದರೆ ಅವ್ರು ಯಾರು OTT ಪ್ಲ್ಯಾಟ್ಫಾರ್ಮ್ಗಳು ಅಂದರೆ ಈ ಒಂದು ಜಿಯೋ ಹಾಟ್ಸ್ಟಾರ್ ಆಗಿರ್ಬೋದು, ಇದನ್ನ ಯಾರೂ ಕೊಡ್ತಿಲ್ಲ ಅವರು. ಪ್ರೈಮ್ ಆಗಿರ್ಬೋದು ಮತ್ತು ಈ ಒಂದು ನೆಟ್ಫ್ಲಿಕ್ಸನ್ನು ನಿಮ್ಗೆ ಕಮ್ಮಿ ದುಡ್ಡಿಂದ ₹1,000 ಪ್ಲ್ಯಾನ್ ನೆಟ್ಫ್ಲಿಕ್ಸ್ ಇರಲ್ಲ ಆಯಿತಾ. ಸೊ ₹1,500 ಮೇಲೇನಿದೆ ಪ್ಲ್ಯಾನು, ಅದ್ರ ಮೇಲೆ ನೆಟ್ಫ್ಲಿಕ್ಸ್ ಇರುತ್ತೆ. ಅದನ್ನೆಲ್ಲ ಯಾರೂ ಕೊಡ್ತಿಲ್ಲ ಬೇರೆ ಬ್ರಾಡ್ಬ್ಯಾಂಡ್ಗಳು. ಅಷ್ಟೇ ಸಿಂಪಲ್ಲು ಆಯಿತಾ. ಅವ್ರು ಕೊಡ್ತಿದ್ದಾರೆ ಅಷ್ಟೇ. ಎಲ್ಲನೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೋದರೆ ಅಷ್ಟಕ್ಕೆ ಬೀಳುತ್ತೆ. ಸೊ ನಿಮ್ಗೆ OTT ಪ್ಲ್ಯಾಟ್ಫಾರ್ಮ್ಗಳು ಬೇಕು ಅಂತಂದರೆ ನನಗನ್ನಿಸ್ತಂಗೆ ತುಂಬ ವರ್ತು, ನನಗನ್ನಿಸ್ತಂಗೆ ಪರ್ಚೇಸ್ ಮಾಡುವಂಥದ್ದು. ಸೊ ಅದಷ್ಟೇ, ಇನ್ನೇನು ಚೇಂಜಸ್ ಇಲ್ಲ. ₹1,500 ಕೊಡ್ರಿ ಅಂತಂದರೆ ನಿಮಗೆ ಈ ಒಂದು ವೈಫೈ ರೂಟ್ರ್ ಸಿಗುತ್ತೆ ಮತ್ತು ಮಾಮೂಲಿ 150 MB ಸ್ಪೀಡು. ನೀವು ಅದು ತೊಗೊಂಡ್ರೆ ಒಂದು ಎಕ್ಸ್ಟ್ರಾ ಬಾಕ್ಸ್ ಕೊಡ್ತೇನೆ, ಅದರೊಳಗೆ ಆ್ಯಂಡ್ರಾಯ್ಡ್ ಟಿ ವಿ ಇರುತ್ತೆ. ಅದು ನೆಕ್ಸ್ಟ್ ಮಂತ್ ನಾನು ರಿವ್ಯೂ ಮಾಡ್ತೀನಿ, ಪರ್ಚೇಸ್ ಮಾಡಿ. ಓಕೆನಾ. ಇದಿಷ್ಟೇ ಸಿಂಪಲ್ಲು, ತಂದ್ಬಿಟ್ಟು ಹಾಕೊಟ್ಟು ಹೋಗ್ತಾನೆ. ಆಮೇಲೆ ನಿಮ್ಮ ಒಂದು ಮೈ ಜಿಯೋ ಅಪ್ಲಿಕೇಶನ್ ಮುಖಾಂತರ ನೀವು ಈ ಒಂದು ರೂಟರ್ನ ಕಂಟ್ರೋಲ್ ಮಾಡ್ಬೋದು. ರೀಚಾರ್ಜನ್ನು ಕೂಡ ನಾವು ಅದರಲ್ಲೇ ಮಾಡ್ಬೋದು. ಏನಿಲ್ಲ, ತುಂಬ ಸಿಂಪಲ್ಲು. ಲಿಂಕ್ ನ್ಯೂ ಅಕೌಂಟ್ ಅಂತ ಇರುತ್ತಲ್ವ, ಅದನ್ನು ಮಾಡ್ತಾರೆ. ಈ ಒಂದು ಮೈ ಜಿಯೋ ಅಪ್ಲೊಳಗೆ ಲಿಂಕ್ ಅಕೌಂಟ್ ಅಂತ ಇರುತ್ತೆ ಗೊತ್ತಾ. ಅದನ್ನು ಮಾಡಿದ್ರಿ ಅಂತ ಅಂದರೆ ಈ ಒಂದು ಏನು ನಂಬರ್ ಇದೆ ಅದನ್ನು ನಾವು ಆ್ಯಡ್ ಮಾಡ್ಕೊಬೋದು ತುಂಬ ಈಸಿಯಾಗಿ. ಆಮೇಲೆ ಅಲ್ಲೇ ರೀಚಾರ್ಜ್ ಮಾಡ್ಕೊಬೋದು, ನಿಮ್ಮದು ಪ್ಲ್ಯಾನ್ಸ್ಗಳೆಲ್ಲ ನೋಡ್ಕೊಬೋದು. ತುಂಬ ಸಿಂಪಲ್ಲಾಗಿದೆ. ಸೊ ಇದಿಷ್ಟೇ ಮಾಡುವಂಥದ್ದು. ನಾನು ಸ್ಪೀಡ್ನ ಚೆಕ್ ಮಾಡ್ದಂಗೆ ನನಗೆ 150 MB/s ಸ್ಪೀಡು. ನನಗೆ ಸ್ಪೀಡ್ ಬರ್ತಾ ಇರುವಂಥದ್ದು 140. ಲ್ಯಾನ್ ಆಗಿದೆ ಅಂತ ಅಂದರೆ 140 ಡೌನ್ಲೋಡು, 140 ಅಪ್ಲೋಡ್ ಸಿಗುತ್ತೆ. ಪಿಂಗ್ ಸ್ವಲ್ಪ ಜಾಸ್ತಿ, ಪಿಂಗ್ ಮ್ಯಾಟ್ರ್ ಆಗಲ್ಲ ಆಯಿತಾ. ಸರ್ವರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಎಷ್ಟು ನಿಮ್ಮ ಗೂಗಲ್ ಸರ್ವರು US ಇಂದ ಬರ್ತಿದೆಯೋ ಅಥವಾ ಇಂಡಿಯಾದಿಂದ ಬೆಂಗಳೂರಿಂದ ಬರ್ತಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಪಿಂಗು ಆಯಿತಾ. ಪಿಂಗ್ ನನಗೆ ಅನಿಸ್ತಂಗೆ ಮ್ಯಾಟ್ರ್ ಆಗಲ್ಲ. 14 ಪಿಂಗ್ ಇದೆ, 15 ಪಿಂಗ್ ಇದೆ, ಅದೆಲ್ಲ ಏನು ಅಷ್ಟೊಂದು ಜಾಸ್ತಿ ಅಲ್ಲ ಆಯಿತಾ. ಇದಾದ ನಂತರ ನಾನು ವೈಫೈ ಮುಖಾಂತರ ಕನೆಕ್ಟ್ ಮಾಡಿ 5 GHz ವೈಫೈ ಮುಖಾಂತರ ಕನೆಕ್ಟ್ ಮಾಡಿದೆ. ಸೊ ಅದರಲ್ಲಿ ನನಗೆ 130, ಆಲ್ಮೋಸ್ಟ್ 135, 130 ಅಪ್ಲೋಡ್ ಡೌನ್ಲೋಡ್ ಸಿಗ್ತದೆ. 2 GHz 2.4 GHz ತುಂಬ ಕಡಿಮೆ ಸಿಗುತ್ತೆ. ಅದನ್ನು ನಾನು ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ. ಸೊ ನೀವು ಯೂಸ್ ಮಾಡಬೇಕಾದ್ರೆ 5 GHz ಯೂಸ್ ಮಾಡಿ ಅಂತ. ಸೊ ನಾನು ನಾಟ್ ಬ್ಯಾಡ್ ಆಯಿತಾ. 150 MB/s ಅಂದ್ಬಿಟ್ಟು 140 ಕೊಡ್ತಾಯಿದ್ರೆ ನಾಟ್ ಬ್ಯಾಡ್ ಆಯಿತಾ. ಯೂಶ್ವಲಿ ಹಂಗಾಗುತ್ತೆ ಎಷ್ಟೋ ಸಲ, ಬಟ್ ಆ್ಯಕ್ಟವ್ರದ್ದು ಹಂಗಲ್ಲ ಆಯಿತಾ. ಆ್ಯಕ್ಟವ್ 150 ಅಂದರೆ 150 ಸಿಗುತ್ತೆ ನಿಮಗೆ. ಸೊ ಪರ್ಫೆಕ್ಟಾಗಿ ಸಿಗುತ್ತೆ. ಬಟ್ ಇದರಲ್ಲಿ 10 MB ಎಲ್ಲ ಏನು ಮ್ಯಾಟ್ರ್ ಆಗಲ್ಲ ನನಗೆ ಅನ್ನಿಸ್ತಂಗೆ. ಸೊ ಸ್ಪೀಡ್ ಫ್ಲಕ್ಚುಯೇಷನ್ನು ನನಗೇನು ಅನ್ನಿಸ್ಲಿಲ್ಲ. ಇದರ ಒಂದು ಪ್ರೋಸು ಅಂದರೆ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಈ ಒಂದು ಜಿಯೋ ಫೈಬರಿಂದು ಇವರು ಈ ಕಂಬ ಏನಿದೆ ಆ ಕಂಬದಿಂದ ನಿಮಗೆ ಕಂಬಕ್ಕೂ ಕೂಡ ಆಪ್ಟಿಕಲ್ ಫೈಬರಿಂದ ಬರುತ್ತೆ. ಆ ಕಂಬದಿಂದ ಕೂಡ ನಿಮಗೆ ಆಪ್ಟಿಕಲ್ ಫೈಬರ್ನ ಕೊಡ್ತಾರೆ. ನಿಮಗೆ ಈ ಒಂದು ರೂಟ್ರ್ ತನಕನೂ ಸಹ ನಿಮಗೆ ಈ ಒಂದು ಆಪ್ಟಿಕಲ್ ಫೈಬರ್ ಇರುತ್ತೆ. ಬಟ್ ಬೇರೆ ಯಾವ ಬ್ರಾಡ್ಬ್ಯಾಂಡ್ ಸರ್ವಿಸ್ ಪ್ರೊವೈಡರ್ಗಳು ತುಂಬ ಕಡಿಮೆ ಜನ ಹತ್ರ ಕೊಡ್ತಾರೆ ಆಯಿತಾ. ಮೋಸ್ಟ್ಲಿ ಹ್ಯಾತ್ವೇ ಕೊಡ್ಬೋದು ಆಯಿತಾ ನನಗೆ ಅನಿಸ್ತಂಗೆ. ಅದು ಬಿಟ್ಟರೆ ಬೇರೆ ಯಾರೂ ಸಹ ಈ ಒಂದು ಆಪ್ಟಿಕಲ್ ಫೈಬರ್ನ ನಿಮಗೆ ರೂಟ್ರ್ ತನಕ ಯಾರು ಆಪ್ಟಿಕಲ್ ಫೈಬರ್ ಕೊಡಲ್ಲ. ನಾನು ಆ್ಯಕ್ಟಿನ್ ಯೂಸ್ ಮಾಡ್ತೀನಿ. ಆ್ಯಕ್ಟಿನ ಹೊರಗಡೆ ಒಂದು ಬಾಕ್ಸ್ ಇದೆ ಅವ್ರದ್ದು ಆಯಿತಾ. ಆ ಬಾಕ್ಸ್ ತನಕ ಮಾತ್ರ ಆಪ್ಟಿಕಲ್ ಫೈಬರ್ ಇರುತ್ತೆ. ಅಲ್ಲಿಂದ ನಮ್ಮನೆಗೆ ಕಾಪರ್ ಫೈಬರ್ನೇ ಕೊಡ್ತಾರೆ. ವೇಸ್ಟು, ಯೂಸ್ ಏನಾಯಿತು ಆಪ್ಟಿಕಲ್ ಫೈಬರ್ ಕೊಡಲಿಲ್ಲ ಅಂತ ಅಂದರೆ. ಸೊ ಆ ರೀತಿ ಮಾಡ್ತಾರೆ. ಬಟ್ ಇವರು ಈ ರೂಟ್ರ್ ತನಕ ಆಪ್ಟಿಕಲ್ ಫೈಬರ್ ಕೊಡ್ತಾರೆ. ಸೊ ನಿಮಗೆ ಫ್ಲಕ್ಚುಯೇಟೇನೂ ಆಗಲ್ಲ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನಂತ ಅಂದರೆ ಈ ಒಂದು ಜಿಯೋದವ್ರದ್ದು ಅಂಡರ್ಗ್ರೌಂಡ್ ವೈರ್ ಆಯಿತಾ. ಕಂಬ ಬಂದಿರುತ್ತೆ, ಕಂಬದಿಂದ ಮೇಲಕ್ಕೆ ಮಾತ್ರ ವೈರು, ಅಲ್ಲಿಂದ ಕೆಳಗಡೆ ಫುಲ್ ಅಂಡರ್ಗ್ರೌಂಡು. ಸೊ ನಿಮಗೆ ಡಿಸ್ಕನೆಕ್ಟ್ ಏನೋ ಯಾರೋ ವೈರ್ ಕಟ್ ಮಾಡೋದಾಗಿರ್ಬೋದು, ಮಿಸ್ ಔಟ್ ವೈರ್ ಕಟ್ ಆಗಿರೋದು, ಮಳೆಗಳೇ ಬಂತು ಅಂದರೆ ವೈರ್ ಕಟ್ ಆಗೋದು, ಈ ರೀತಿ ಪ್ರಾಬ್ಲಮ್ಮು ಈ ಒಂದು ಜಿಯೋದಲ್ಲಿ ಆಗಲ್ಲ. ಇದೊಂದು ಪ್ರೂವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಡ್ವಾಂಟೇಜು. ಪ್ರಾಬ್ಲಮ್ ಏನಾದರೂ ಆಯಿತು ಅಂತಂದರೆ ಒಂದು ಕಂಬದಿಂದ ನಿಮ್ಮನೆ ಒಳಗಿರುವ ವೈರಲ್ ಆಗಬೇಕಷ್ಟೇ ಆಯಿತಾ. ಕಂಬದಿಂದ ಆ ಕಡೆ ಪ್ರಾಬ್ಲಮ್ ಆಗಲ್ಲ. ಸೊ ನಿಮಗೆ ಸರ್ವಿಸ್ನ ಪ್ರಾಬ್ಲಮ್ ನನಗೆ ಅನ್ನಿಸ್ತಂಗೆ ಆಗಲ್ಲ ತುಂಬ. ಸೊ ಇದೊಂದು ಪ್ರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೂ ಇಂಪ್ರೂವ್ ಆಗಬೇಕು. ಮೋಸ್ಟ್ಲಿ ನನಗೆ ಅನಿಸ್ತಂಗೆ ಬೆಂಗಳೂರಲ್ಲಿ ಅವ್ರು ಸರ್ವರ್ ಬರಬೇಕು ಅಂತ ಅನ್ಕೋತೀನಿ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸರ್ವರ್ ಇಲ್ಲ, ಹೈದರಾಬಾದಿದೆ ಅನ್ಕೋತೀನಿ ಅವ್ರದ್ದು. ಸೊ ಓವರಾಲ್ ನನಗಂತೂ ತುಂಬ ಇಂಪ್ರೆಸಿವ್ ಅನ್ನಿಸ್ತು ₹1,500. ಬಟ್ ಇನ್ನೊಂದೇನಂತಂದರೆ ನೀವೇನು 1,500 ಕೊಡ್ತಾ ಇದ್ದೀರಲ್ವಾ, ಈ ರೂಟರ್ ನಿಮಗೇ ನೀವು ವಾಪಸ್ ಕೊಡುವಂಥ ಅವಶ್ಯಕತೆ ಇಲ್ಲ. ನೀವು ವಾಪಸ್ ಕೊಟ್ರಿ ಅಂತಂದರೆ ₹1,500 ಏನು ಕೊಟ್ಟಿದ್ದೀನಿ ನಾನು ರೀಫಂಡ್ ಮಾಡಿದ್ರೆ ಕಂಪ್ಲೀಟಾಗಿ. ಸೊ ನೀವು ಪರ್ಚೇಸ್ ಮಾಡ್ದಂಗೆ ನಾನು ನಿಮಗೇನೆ ಅಂತಾನೆ. ನೀವೇನಾದರೂ ಈ ಮಂತ್ ನಾನು ಹಾಕ್ಸ್ಕೋತಾ ಇಲ್ಲ ಆಯಿತಾ, ಈ ಮಂತ್ ನಾನು ಹಾಕ್ಸ್ಕೋತೆ, ನೆಕ್ಸ್ಟ್ ಮಂತ್ ಬೇಡ ನನಗೆ ಇಂಟರ್ನೆಟು ಅಂತ ನೀವು ರೀಚಾರ್ಜ್ ಮಾಡಿಸ್ಕೊಳ್ಳಿಲ್ಲ ನಡೆಯುತ್ತೆ. ನೀವು ಮಾಡಲಿಲ್ಲ ಅಂತಂದರೆ ಬಂದುಬಿಟ್ಟಿದ್ದೀನಿ ವಾಪಸ್ ಕಿತ್ಕೊಂಡು ಹೋಗ್ತಾರೆ ಅಂತ ಏನೂ ಇಲ್ಲ. ನೀವೇ ಇಟ್ಕೊಬೋದು. ಬೇಕಾದರೆ ನಿಮ್ಗೆ ಯಾವಾಗ ಬೇಕು ಅವಾಗ ರೀಚಾರ್ಜ್ ಮಾಡ್ಕೊಬೋದು. ಅದೊಂದು ಒಳ್ಳೆಯ ವಿಷಯ ಅಂತ ನನಗೆ ಅನ್ನಿಸ್ತು. ಸೊ ನಾನು ಸದ್ಯಕ್ಕಂತೂ ಆ್ಯಕ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಅದೆಲ್ಲ ಮುಗಿದ ಮೇಲೆ ಇನ್ನೊಂದು 5 ತಿಂಗಳಿದೆ ಮೋಸ್ಟ್ಲಿ ಆ್ಯಕ್ಟು. ಅದು ಮುಗಿದ ಮೇಲೆ
ಇದಕ್ಕೆ ನಾನು ರೀಚಾರ್ಜ್ ಮಾಡಿಸ್ಕೋತೀನಿ. ಮತ್ತು ನೆಕ್ಸ್ಟ್ ಮಂತು ನಿಮಗೋಸ್ಕರ ಹೇಳ್ತಾಯಿದ್ದೀನಿ, ನಿಮಗೋಸ್ಕರ ಒಂದು ಏನು 4K ಆ್ಯಂಡ್ರಾಯ್ಡ್ ಟಿ ವಿ ಇದಲ್ವಾ, ಈ ಒಂದು ಜಿಯೋ ಟಿ ವಿ ಇದಲ್ವಾ, ಆ ಒಂದು ಸೆಟಪ್ ಬಾಕ್ಸನ್ನು ತೊಗೋತೀನಿ, ರಿವ್ಯೂ ಮಾಡ್ತೀನಿ. ಖುಷಿನಪ್ಪ ನಿಮಗೆ. ಸೊ ಇದಿಷ್ಟು ನನ್ನ ರಿವ್ಯೂ ಈ ಒಂದು ಜಿಯೋ ಬ್ರಾಡ್ಬ್ಯಾಂಡ್, ಜಿಯೋ ಫೈಬರ್ನ ಬಗ್ಗೆ. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಆರಾಮಾಗಿ ಹಾಕ್ಸ್ಕೊಳ್ಳಿ ನಿಮ್ಮ ಹತ್ರ ಇದೆ ಅಂತ ಅಂದರೆ. ನನಗೇನು ಇಂಪ್ರೆಸಿವ್ ಅನ್ನೋದು. ಸದ್ಯಕ್ಕೆ ಯಾವುದೇ ಒಂದು FEP ಪ್ಲ್ಯಾನ್ಗಳಿಲ್ಲ ಆಯಿತಾ. ಸದ್ಯಕ್ಕೆ FEP ರಿವ್ಯೂ ಮಾಡಿಬಿಟ್ಟಿದ್ದಾರೆ. ನನಗಂತೂ ಇಂಪ್ರೆಸಿವ್ ಅನ್ನೋದು ತುಂಬ, ಯಾವುದೇ FEP ಇಲ್ಲ. ಸೊ ಎಷ್ಟು ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಬೋದು. ಬಟ್ ಅದೇ 3300 GB ಬೇಜಾರಾಯಿತು ಬಿಡಿ. ಅದು FEP ಅಂತ ಅನ್ಸೋದಿಲ್ಲ ನನಗೆ. ಓಕೆನಾ. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ಒಪಿನಿಯನ್ ಒಂದು ಜಿಯೋ ಫೈಬರ್ನ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಅನ್ಸುತ್ತೆ ಕಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀರಿ. ನಮ್ಮ ಬೇರೆ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು.